ರಾಮದುರ್ಗದಲ್ಲಿ ಪುರಸಭೆ ಮಳಿಗೆಗಳಲ್ಲಿರುವಂಥ ಅಂಚೆ ಕಚೇರಿ ಏನಿದೆ, ಆ ಅಂಚೆ ಕಚೇರಿಯ ಸ್ಥಳಾಂತರವನ್ನು ಮಾಡಲಿಕ್ಕೆ ಇವತ್ತು ಅಂಚೆ ಇಲಾಖೆ ಮುಂದಾಗಿದ್ದು, ಅಲ್ಲಿ ಸಾಕಷ್ಟು ಜನರಿಗೆ, ವೃದ್ಧರಿಗೆ, ಆಮೇಲೆ ಯಾರು ಪೆನ್ಷನ್ಗಳನ್ನು ಅಲ್ಲಿ ಪಡಿತಾರೆ ಅಂಥವ್ರಿಗೆ, ಆಮೇಲೆ ಆರ್ ಡಿಗಳನ್ನು ತುಂಬ್ತಾರೆ ಅಂಥವ್ರಿಗೆ, ಜನಸಾಮಾನ್ಯರಿಗೆ ಭಾಳ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ ಅಂತನ್ನುವಂಥ ಮಾಹಿತಿ ಬಂದ ತಕ್ಷಣ ಅದರ ವಿಷಯವಾಗಿ ನಮ್ಮ ವಿಜಯ ಸೇನಾ ಸಮಿತಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಸೇರಿ ಇದರ ಬಗ್ಗೆ ನಾವು ಹೋರಾಟಕ್ಕೆ ಇಳಿದಿದ್ದು. ಇಲ್ಲಿ SSSP ಅಂದರೆ ಪ್ರಧಾನ ಅಧೀಕ್ಷಕರು ಬೆಳಗಾವಿ ಇವರು ಕೂಡ ಬಂದಿದ್ದರು. ಅವ್ರಿಗೂ ನಾವು ಮನವರಿಕೆಗೆ ಪ್ರಯತ್ನವನ್ನು ಮಾಡಿದ್ದೇವೆ. ಇದಾಗಿಯೂ ಅವರೇನಾದರೂ ಅದನ್ನು ಸ್ಥಳಾಂತರಕ್ಕೆ ಮುಂದಾಗಿದ್ದೇ ಆದಲ್ಲಿ ನೇರವಾಗಿ ನಾವು ಹೋರಾಟಕ್ಕೆ ಇಳಿದು ಈ ಒಂದು ಅಂಚೆ ಕಚೇರಿ ಎದುರುಗಡೆ ಹೋರಾಟವನ್ನು ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಇಳಿಯಲಾಗುವುದು. ಆಮೇಲೆ ಇದರ ವಿಷಯವಾಗಿ ಮಾನ್ಯ ಸಂಸದರಿಗೂ ಕೂಡ ನಾವು ಭೇಟಿಯಾಗಿ ಫೋನ್ ಮುಖಾಂತರ ಅವರಿಗೆ ಮಾಹಿತಿಯನ್ನು ತಿಳಿಸಲಾಗಿ ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಿದ್ದು, ಇದರ ಸ್ಥಳಾಂತರಕ್ಕೆ ನಾನು ಕೂಡ ಆಗದಂತೆ ನನ್ನ ತಡೆಯನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟಾಗಿಯೂ ಇದೇನಾದರೂ ಸ್ಥಳಾಂತರಕ್ಕೆ ಮುಂದಾದಲ್ಲಿ ಅನಿರ್ದಿಷ್ಟ ಕಾಲಾವಧಿ ಹೋರಾಟಕ್ಕೆ ವಿಜಯ ಸೇನಾ ಸಮಿತಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಸೇರಿ ಹೋರಾಟಕ್ಕೆ ನಿಲ್ತೀವಿ ಅಂತನ್ನುವಂಥ ಮಾತನ್ನು ಹೇಳ್ತೇನೆ. ಸಮಸ್ಯೆ ಅಂದರೆ ಪಾಸ್ಬುಕ್ಕಿಗೆ ಅಮೌಂಟ್ ಇಟ್ಟಿರ್ತೇವೆ, ವಯಸ್ಸು ಹೋದರಾಗ್ತೀವಿ ನಾವು, ನಮಗೆ ಇಲ್ಲಿ ತಕ್ಕೊಳ್ಳೋದು ಅನುಕೂಲ ಆಗ್ತೈತಿ. ಪ್ರತಿಯೊಂದು ಪಾಸ್ಬುಕ್ಗಳಿಗೆ ಎಲ್ಲರಿಗೂ ಇಲ್ಲಿ ಕುಂತಿದ್ರು ಬಂದ ಅವ್ರಿಗೆ ಹೇಳೈತಿ, ಅವರು ಹೇಳ್ಯಾರು ಒಂದು ಪಾಸ್ಬುಕ್ಕಿಗೆ ಬೇಕಾದ್ರೆ ನಾವು ಲಕ್ಷಣ ಆದರೂ ಕೂಡ 100 ರೂಪಾಯಿ ನಾವು ದುಡ್ಡು ಕೇಸಿಂದ್ರೆ ನಾವು ಕೈಲೇ ನಾವು ಕೂಡಿಸ್ಕೊಂತೇವೆ. ನಮಗೆ ಗೋರ್ಮೆಂಟ್ ಪಗಾರ ಕಟ್ಟೋ ಕಿಮ್ಮತ್ತು ನಮ್ದಲ್ಲ, ತೋಟದ ರೊಕ್ಕ ಅಂತ ಬರ್ತೈತಿ ನಮಗೂ. ಜಾಗ ಐತಿ ಬೆಳೆಸಿವ್ರ ಮೇಗಕ್ಕೆ ಅದು ರೊಕ್ಕ ಕೊಟ್ಟೆ ಮನೆ ಕಟ್ಸೋರು. ನಾಳೆ ಜಾಗ ಮಾರೋದ್ರ ಮಾರಿದ್ರೆ ನಾನು ದುಡ್ಡು ಬರೋದು, ನಾವು ಪೌಷ್ಟಿಕ ಕಟ್ಕೊಳ್ತೀವಿ. ಮಗ ಕೆಲಸದ ನಮ್ಮ ಮಗಳ ಕೆಲಸದ ಮೇಲೆ ಒಂದು ಹುಡುಗಿ ಮನ್ಯಾಗ ಕುಚ್ಚಿ ಈಗ ನಿಮಗೆ ಬೇರೆ ಕಡೆ ಹಾಕ್ತಿದಾರ, ಬ್ಯಾಡಾರಿ ದೂರ ಆಗ್ತೈತ್ರಿ, ತ್ರಾಸ ಆಗೋಕಲ್ಲಾಗ ನಮ್ಗೆ ಇಲ್ಲಿ ಬೇಕು ಅಂತ ಹೇಳತ್ತೀವಿ. ನಾವು ಬಿಟ್ಕೊಡಕ್ ಆಗಂಗಿಲ್ಲ, ನಮಗೆ ಪೋಸ್ಟ್ ಬೇಕಾದ್ರೆ ಇಲ್ಲಿ ಇಲ್ಲ ಎಲ್ರಿ ಬೇರೆ ಕಡೆ ಕೂಡ್ಸ್ಕೊರಿ, ಈ ಬಜಾರ್ ಬಿಟ್ಟು ನಾವು ಬಿಟ್ಕೊಡಂಗಿಲ್ಲ. ನೂರಾರು ಒಂದು 80-90 ಇವು ಆರ್ ಡಿ ಪಾಸ್ಬುಕ್ಕು. ಮತ್ತು ನಾವು ಎಲ್ಲಿ ಹೋಗುದು? ಅಲ್ಲಿ ಹೋದ್ರೆ ಏನು ಸರ್ಕಾರ ಮಾಡೋದು, ಅಲ್ಲಿ ಭಾಳ ಇದು ಇರ್ತದೆ, ಗದ್ಲು ಇರ್ತದೆ, ಮುದುಕಾದ್ರು ಹೆಂಗೆ ನಿಂತಿರ್ತಾರೆ, ಅವ ಒಂದು ಬೇಕಲ್ರಿ. ಅಲ್ಲಿ ಹೋಗಕ್ಕೂ ದೂರ ಆಗ್ತದೆ, ದೂರ ಆಗ್ತದೆ, ಭಾಳ ದೂರ ಆಗ್ತದೆ. ಮತ್ತು ಅನನುಕೂಲ 20 ವರ್ಷ ಆಗ್ಲಾರ್ದು ಇವತ್ತೇ ಯಾಕೆ ಮಾಡಿರಿ? 20 ವರ್ಷ ಇಲ್ಲೇ ನಾವು ಮಾಡ್ಕೋತಿದ್ದೀವಿ. ಇಲ್ಲ ಅವಾಗ ಏಕ ವಿಚಾರ ಬರಲಿಲ್ಲ ಅಂತ. 20 ವರ್ಷ ಇಲ್ರಿ, 30 ವರ್ಷದಿಂದ ಐತ್ರಿ. ಆದಷ್ಟು ನಮಗೆ ಇಲ್ಲೇ ಹೊಸ ಟ್ರಾನ್ಸಾಕ್ಷನ್ 2 ಲಕ್ಷ ರೂಪಾಯಿ ಆಗ್ತದೆ. ಇಲ್ಲಿ ಕಡಿಮೆ ಹೆಂಗಾಗ್ತದೆ? ಇದು 2 ಲಕ್ಷ ರೂಪಾಯಿ ಕಡಿಮೆ. ಆದ್ರೆ ಅವರು ಇಲ್ಲ ಮ್ಯಾಗಿಂದ ಆದೇಶ ಐತಿ, ನಾವೆಲ್ಲ ಅದನ್ನ ಆದೇಶ ಇದ್ರೂ ನಾವೇನು ಲುಕ್ಷನ್ ಮಾಡಿಲ್ಲ. ಲುಕ್ಷನ್ ಆದ್ರೂ ಕೂಡ ನಾವು ಒಂದೊಂದು ಪಾಸ್ಬುಕ್ಕಿಗೆ 100 ರೂಪಾಯಿ ಎಲ್ಲರೂ ಕಟ್ ಮಾಡ್ತೇವೆ. ನಾವು ಪೋಸ್ಟ್ ಬಿಟ್ಟು ಬಿಟ್ಕೊಡಕ್ ಆಗಂಗಿಲ್ಲ. ನಮ್ಗೆ ಪೋಸ್ಟ್ ಕೊಡ್ಬೇಡ್ರಿ ಬಿಟ್ಟು ಪೋಸ್ಟ್ ಬಿಟ್ಟು ಯಾವಾಗಲೂ ನಾವು ಇಲ್ಲೇ ಪುಷ್ಕರ ಮಾಡ್ತೇವೆ. 3 ಚೀಲ ಕುಡಿದ್ರು ಕೂಡ್ತೀವಿ. ಯಾವಾಗ ನಮಗೆ ಚಾಲಕ ನಾವು ಆವಾಗಲೂ ಹೋಗ್ತೀವಿ, ನಾವು ಬಿಟ್ಟು ಕೊಡೋದಿಲ್ಲ. ನಮಗೆ ಪೋಸ್ಟ್ ಬೇಕಾಯ್ತು, ಪೋಸ್ಟ್ ಯಾವಾಗ ಕೊಡಕ್ಕಾಗಂಗಿಲ್ಲ, ನಾವು ಕೊಡೋದಿಲ್ಲ. ನಾವು ನಮ್ಮ ಪ್ರಾಣದ ಜವಾಬ್ದಾರಿ, ನಮ್ಮ ಪ್ರಾಣ ರಕ್ಷಣೆ ಮಾಡೋದು ಕೂತಾರ. ಪೋಸ್ಟ್ ಬೇಕಾ ಬಿಟ್ಟು ಕೊಡಕ್ ಆಗುದಿಲ್ಲ. ಸರ್ಕಾರಕ್ಕೆ ಹೋಗ್ಬೇಕು, ನಮ್ಮ ಕೈಲೇ ಆಗುದಿಲ್ಲ.